ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ಬಿಸಿಲ ನಾಡು ಬಳ್ಳಾರಿಯಲ್ಲೂ ಕೂಡ ಮಳೆ ಅವಾಂತರ ಏನು ಕಡಿಮೆ ಆಗಿಲ್ಲ. ಅಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿದಿದೆ. ಅದರ ಪರಿಣಾಮವಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಮೊದಲ ಮಳೆಗೆ ಹತ್ತಾರು ಅವಾಂತರ ಹಾಗೆ ಇರುತ್ತೆ. ಮೊದಲನೇ ಮಳೆಗೆ ಅಡ್ಜಸ್ಟ್ ಆಗ ಟೈಮ್ ಬೇಕಲ್ಲ. ಮರಗಳು ಬಿದ್ದಿವೆ, ವಿದ್ಯುತ್ ಕಂಬಗಳು ಬಿದ್ದಿವೆ. ಮಿಲ್ಲರ್ಪೇಟೆ, ರಾಣಿ ತೋಟ, ಕೌಲ್ ಬಜಾರ್ ಎಲ್ಲ ಭಾಗಗಳಲ್ಲೂ ಕೂಡ ಜೋರಾಗಿದೆ. ಅವಂಬಾವಿ ಸೇರಿ ಹಲವೆಡೆ ಉರುಳಿ ಬಿದ್ದಿವೆ ವಿದ್ಯುತ್ ಕಂಬಗಳು. ಸೊ ವಿದ್ಯುತ್ ಕಂಬ ಬಿದ್ದು ಹಲವೆಡೆ ವಿದ್ಯುತ್ ಸಂಪರ್ಕನೇ ಕಡಿತಗೊಂಡಿದೆ. ಇನ್ನೇನು ಬಿದ್ದಾಗೇನು ವಿದ್ಯುತ್ ಇರುತ್ತೆ ಅದರಲ್ಲಿ. ಬಳ್ಳಾರಿಯಲ್ಲಿ ಮೊದಲ ಮಳೆಗೆ ಹತ್ತಾರು ಅವಾಂತರಗಳಾಗಿದೆ. ಫಸ್ಟ್ ಟೈಮ್ ಹಂಗೆ ಆಗುತ್ತೆ. ಲೈಫಲ್ಲೂ ಅಷ್ಟೇ ಅಲ್ವ, ಫಸ್ಟ್ ಟೈಮ್ ಏನೇ ಆದಾಗ್ಲೂ ಹಂಗೆ ಆಗುತ್ತೆ. ಇದು ಈಗ ಮೊದಲ ಮಳೆ ಆದಾಗ ನಾವು ಅಡ್ಜಸ್ಟ್ ಆಗಿರೋದಿಲ್ಲ. ಇನ್ನು ಎಲ್ಲ ಅನಾಹುತಗಳಾಗುತ್ತೆ. ಅಲ್ಲಿ ಅಂಡರ್ ಪಾಸ್ನಲ್ಲಿ ನೀರು ಹೇಗೆ ನಿಂತ್ಕೊಂಡಿದೆ ಅಂತ ಹೇಳಿ ಹೋಗೋಕ್ಕೆ ಆಗ್ತಿಲ್ಲ ಆ ಕಡೆಗೆ. ಅಂದರೂ ಸರ್ಕಸ್ ಮಾಡ್ತಾರೆ. ಯಾಕ್ರಿ ಬೇಕು ಈ ಬೈಕ್ನವ್ರಿಗೆ? ಅಲ್ಲಿ ನೋಡಿ, ಅಲ್ಲಿ ಯಾರಿರಲ್ಲ ಈ ನೀರಲ್ಲಿ ಹೋಗ್ಬಿಟ್ಟು ನೀವು ಏನೋ ಸಿಕ್ಕಾಕೊಳ್ತಂದ್ರೆ ನಿಮ್ಮನ್ನು ಎಳ್ತಕ್ಕೆ ಇನ್ನೊಬ್ಬರು ಬರಬೇಕಾ? ಅಲ್ಲಿ ಹುಚ್ಚಾಟ ಮಾಡುವಂಥ ಕೆಲಸನೇ ಮಾಡ್ತಾರೆ. ಬ್ಲಾಕ್ ಮಾಡಿ ಇಡ್ರಿ ಪೊಲೀಸರಲ್ಲಿ ಫಸ್ಟು. ಸ್ಥಳೀಯವಾಗಿ ಯಾರಾದರೂ ಕಂಬ ಹಾಕಿಟ್ಬಿಡಿ. ಅಲ್ಲಿ ತಲೆ ಕೆಟ್ಟವ್ರು ಆಡುವಂಥ ಕೆಲಸಗಳಿವೆ. ಹೆಚ್ಚು ಕಡಿಮೆ ಆದರೆ ಏನು ಮಾಡೋದಲ್ಲಿ? ನಿಮ್ಮನ್ನು ಹುಡ್ಕಕ್ಕೆ ಇನ್ನೊಬ್ಬರು ಬರಬೇಕಲ್ಲಿ. ಏನು ನೀರಲ್ಲಿ ಒಳಗಡೆ ಹೋದ್ರೆ ನಿಲ್ಲಲ್ವಾ ಬೈಕ್ಗಳು? ಕೆಡತ್ತೆ ಅಂತ ಗೊತ್ತಿಲ್ವಾ? ಇಂಥವೇ ಬರೀ ಹುಚ್ಚಾಟವನ್ನು ಮಾಡೋ ಕೆಲಸ. ಗೊತ್ತಿರುತ್ತೆ ಅಲ್ಲಿ ಹೋದ್ರೆ ಏನೋ ಆಗುತ್ತೆ ಅಂತೇಳಿ ಮತ್ತು ಅಲ್ಲೇ ಹೋಗೋದು. ಅನುಭವಿಸ್ಕೊಳ್ಳಿ ಅನ್ಬೇಕು, ಇನ್ನೇನು ಹೇಳಬೇಕು. ಇವ್ರು ಮಾಡೋ ಆಟಗಳು ಹಂಗೆ ಇರ್ತವೆ. ನೋಡಿ ಎಷ್ಟು ನೀರು ನಿಂತ್ಕೊಂಡಿದೆ ಅಂತ ನೋಡಿ. ಎಲ್ಲ ಕಡೆಯೂ ಕೂಡ ರಸ್ತೆ ತುಂಬೆಲ್ಲ ನೀರು ಹತ್ತಿದೆ. ಯಾಕೆ ಅಂದರೆ ಮೊದಲನೇ ಬಾರಿಗೆ ಹಿಂಗೆ ಯಾಕೆ ಆಗುತ್ತೆ ಅಂದರೆ ನೀರು ಹರಿದು ಹೋಗೋಕ್ಕೆ ಮೋರಿಗಳನ್ನೆಲ್ಲ ಬ್ಲಾಕ್ ಮಾಡಿರ್ತಾರೆ. ಈ ಚೀಟಿ ತಿಂತಾರಲ್ಲ ಬಾಯಲ್ಲಿ, ಗುಟ್ಕ ಹಾಕ್ಕೊಂಡು ಚೀಟಿ ಹರಿದು ಬಿಸಾಕ್ತಾರಲ್ಲ, ಹೋಗ್ಬಿಟ್ಟು ಮೋರಿಗಳೆಲ್ಲ ಬ್ಲಾಕ್ ಆಗಿ ಕೂತ್ಕೊಳ್ಳುತ್ತೆ, ನೀರೇ ಹೋಗಲ್ಲ. ಅದ್ರ ಪರಿಣಾಮ ಹೆಂಗೆ? ಇನ್ನೊಂಚೂರು ತಿನ್ನಿ ಗುಟ್ಕ ಎಸಿರಿ ಅಲ್ಲೇ. ನನ್ನ ಸಹೋದ್ಯೋಗಿ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಬಳ್ಳಾರಿಯಲ್ಲಿ ಆಗಿರುವಂಥ ಪರಿಸ್ಥಿತಿ ಯಾವ ರೀತಿಯಾಗಿದೆ ಮಳೆಯಿಂದಾಗಿ? ಅರುಣ, ಬಳ್ಳಾರಿಯಲ್ಲಿ ಸುರಿದಂತ ಮೊದಲ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನಗರದ ಪ್ರಮುಖ ಏರಿಯಾಗಳಲ್ಲಿ ಹಲವಾರು ವಿದ್ಯುತ್ ಕಂಬಗಳು, ಅದ್ರ ಜೊತೆಗೆ ಬೃಹತ್ ಮರಗಳೆಲ್ಲವೂ ಕೂಡ ಉರುಳಿರೋದ್ರಿಂದ ಅಲ್ಲಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಕಡಿತವಾಗಿರುವಂತದ್ದು. ಮತ್ತೊಂದು ಕಡೆಗೆ ಒಂದೆರಡು ಕಡೆ ಮರಗಳು ಬಿದ್ದಂತ ಪರಿಣಾಮವಾಗಿ ಕೆಲವೊಂದಿಷ್ಟು ಬೈಕ್ಗಳು ಮತ್ತು ಕಾರ್ಗಳು ಕೂಡ ಜಖಂ ಆಗಿರುವಂತದ್ದು. ಮತ್ತೊಂದು ಕಡೆಗೆ ಬಳ್ಳಾರಿಯ ಕನಕದುರ್ಗಮ್ಮ ಅಂಡರ್ ಪಾಸ್, ಮತ್ತೊಂದು ಕಡೆಗೆ ಮೋಕ ಅಂಡರ್ ಪಾಸ್, ಎರಡೂ ಕಡೆಗಳಲ್ಲೂ ಸಹಿತ ಡ್ರೈನೇಜ್ ಬ್ಲಾಕ್ ಆಗಿ ಅಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿದ್ರ ಪರಿಣಾಮವಾಗಿ ವಾಹನ ಸವಾರರು ಕೂಡ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯಾಕಂದ್ರೆ ನಡುಮಟ್ಟ ನೀರು ನಿಂತಿದ್ರ ಭಾಗವಾಗಿ ಎರಡೂ ಬದಿಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅದರಲ್ಲಿ ಕೆಲವೊಂದಿಷ್ಟು ಬೈಕ್ ಸವಾರರು ಹರಸಾಹಸವನ್ನ ಪಟ್ಟರು. ಅಂದ್ರೆ ದುಸ್ಸಾಹಸಕ್ಕೆ ಕೈ ಹಾಕಿ ಅಲ್ಲಿಂದನೇ ಬೈಕ್ ಗಳನ್ನ ಚಲಾವಣೆ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಟ್ಟ ಪ್ರಯತ್ನವನ್ನು ಕೂಡ ಮಾಡಿದ್ರು. ಈ ಸದ್ಯಕ್ಕೆ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಮಹಾನಗರ ಪಾಲಿಕೆ ಸಿಬ್ಬಂದಿಗಳೆಲ್ಲರೂ ಕೂಡ ಎಲ್ಲೆಲ್ಲಿ ಡ್ರೈನೇಜ್ಗಳು ಬ್ಲಾಕ್ ಆಗುತ್ತೆ ಅವೆಲ್ಲವನ್ನೂ ಕೂಡ ರಿಮೂವ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಸದ್ಯಕ್ಕೆ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಮತ್ತೊಂದು ಕಡೆಗೆ ಎಲ್ಲೆಲ್ಲಿ ಮರಗಳೆಲ್ಲ ಉರುಳಿ ಬಿದ್ದು ಅವುಗಳನ್ನ ತೆರವು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈಗ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.